ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳಿದೆ. ಕರ್ನಾಟಕ ರಾಜ್ಯಾದ್ಯಂತ SSLC ಪರೀಕ್ಷೆನ ಬರೆದಿರುವಂಥ ಬಹುತೇಕ ವಿದ್ಯಾರ್ಥಿಗಳು ರಿಸಲ್ಟ್ಗೆ ವೆಯ್ಟ್ ಮಾಡದೇ ಇದ್ದು ಕೊನೆಗೂ ಕರ್ನಾಟಕ ರಾಜ್ಯಾದ್ಯಂತ ಒಂದು ಪರೀಕ್ಷಾ ಫಲಿತಾಂಶ ಪ್ರಕಟ ಆಗಿರುವಂಥದ್ದು. ಇದೀಗ ವಿದ್ಯಾರ್ಥಿಗಳಿಗೆ ಬರ್ತಿರುವಂಥ ಹೆಚ್ಚಿಗೆ ಪ್ರಶ್ನೆಗಳು ಅಂದರೆ, ನಾವು ಈ ಒಂದು SSLC ಕಂಪ್ಲೀಟ್ ಆಗಿದೆ, ನಮಗೆ ಇವಾಗ ನಾವು ಆರ್ಟ್ಸ್ ಮಾಡಬೇಕಾ, ಸೈನ್ಸ್ ಮಾಡಬೇಕಾ ಅಥವಾ ಕಾಮರ್ಸ್ ಮಾಡಬೇಕಾ, ಏನು ಎತ್ತ ಅಂತ ಸಾಕಷ್ಟು ಡೌಟ್ಸ್ಗಳಿರುವಂಥದ್ದು ವಿದ್ಯಾರ್ಥಿಗಳಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು, ಆರ್ಟ್ಸ್ ಬೆಸ್ಟಾ, ಕಾಮರ್ಸ್ ಬೆಸ್ಟಾ ಅಥವಾ ಸೈನ್ಸ್ ಬೆಸ್ಟಾ, ಯಾವ ಫೀಲ್ಡ್ಗೆ ಹೋದರೆ ವಿದ್ಯಾರ್ಥಿಗಳಿಗೆ ಒಂದು ಸೌಲಭ್ಯ ಅಥವಾ ವಿದ್ಯಾರ್ಥಿಗಳಿಗೆ ಫ್ಯೂಚರ್ ಚೆನ್ನಾಗಿರುತ್ತೆ, ಈ ಥರ ಒಂದು ಡೌಟ್ಸ್ಗಳಿರ್ತಾವಲ್ಲ, ಇದ್ರ ಬಗ್ಗೆ ಮಾಹಿತಿನ ಕೊಡ್ತಾರಂಥದ್ದು. ಮತ್ತು ನೀವು ಯಾವುದನ್ನು ಸೆಲೆಕ್ಟ್ ಮಾಡ್ಬೋದು ಮತ್ತು ಯಾವ ಆಧಾರದ ಮೇಲೆ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ, ಇದ್ರ ಬಗ್ಗೆಯೂ ಕೂಡ ನಿಮಗೆ ಇಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇರುವಂಥದ್ದು. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಾಗಿ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಅಂತ ವಿಡಿಯೋ ಶೇರ್ ಮಾಡಿ ಅವರಿಗೆ ಈ ವಿಡಿಯೋ ಒಂದು ಸಹಾಯ ಆಗಬಹುದು ಅಂತ ನಾನು ನಂಬಿದ್ದೀನಿ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ. ವಿದ್ಯಾರ್ಥಿಗಳೇ, SSLC ಒಂದು ಪರೀಕ್ಷಾ ಫಲಿತಾಂಶ ಪ್ರಕಟ ಆದ ನಂತರದಲ್ಲಿ ಪ್ರತಿ ವರ್ಷ ಕೂಡ ಒಂದು SSLC ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ ಬರುವಂಥ ಪ್ರಶ್ನೆ ಏನಂದರೆ ಮುಂದೇನು. ಯಾಕಂದರೆ ಇಲ್ಲಿ ತನಕ 1ನೇ ತರಗತಿಯಿಂದ 10ನೇ ತರಗತಿ ತನಕ ಓದ್ಕೊಂಡು ಬಂದಿರ್ತಾರೆ. SSLC ಕಂಪ್ಲೀಟ್ ಆಯಿತು ಅಂದರೆ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಯಾಕಂದರೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ತನಕ ನೀವು ಒಂದು ನಿಗದಿತಿಯಾಗಿ ಇಷ್ಟೇ ಓದಬೇಕು ಅಂತ ಇರುತ್ತೆ. ನಿಮಗೆ ಲ್ಯಾಂಗ್ವೇಜ್ ಅಂತ ಬಂದಿರುತ್ತೆ, ಹಿಂದಿ, ಇಂಗ್ಲೀಷು ಮತ್ತು ಕನ್ನಡ ಈ ಥರ ಎಲ್ಲ ಬಂದಿರುತ್ತೆ. ನಂತರದಲ್ಲಿ ಸೋಷಿಯಲ್ ಸೈನ್ಸು ಮತ್ತು ಸೈನ್ಸ್ ಅಂತ ಬಂದಿರುತ್ತೆ, ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಗಣಿತ ಅಂತೆಲ್ಲ ಬಂದಿರುತ್ತೆ. ನೀವು ಕಷ್ಟ ಆದರೂ ಕೂಡ ಇಷ್ಟ ಆದರೂ ಕೂಡ ಅದನ್ನು ಓದಲೇಬೇಕಾಗಿರುತ್ತೆ. ಇಲ್ಲಿ ಮುಂದೆ ವಿದ್ಯಾರ್ಥಿಗಳಿಗೆ ಚಾಯ್ಸ್ಗಳು ಬರೋಕ್ಕೆ ಶುರುವಾಗುತ್ತೆ PUC ಇಂದ. ಅಂದರೆ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದ ಬಗ್ಗೆ ಮಾಹಿತಿನ ಕೊಡ್ತಾ ಇರುವಂಥದ್ದು ಇಲ್ಲಿ. ಸೊ ಕ್ಲಾಸ್ 11th ಅಂತ ಏನು ಕರೀತಾರಲ್ಲ SSLC, ನಂತರದಲ್ಲಿ PUC ಅಂತ ಏನು ಕರೀತಾರಲ್ಲ ಈಗ, ಸೊ ಆ ಒಂದು 11ನೇ ತರಗತಿ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು SSLC ನಂತರದಲ್ಲಿ ಒಂದು ಘಟ್ಟನೆ ಚೇಂಜ್ ಆಯಿತು ಅಂತ ಎಲ್ಲ ಕರೀತಾರೆ. ಸೊ ಈಗ PUCಯಲ್ಲಿ ಆರ್ಟ್ಸ್ ತೊಗೋಬೇಕಾ, ಕಾಮರ್ಸ್ ತೊಗೋಬೇಕಾ, ಸೈನ್ಸ್ ತೊಗೋಬೇಕಾ, ಈ ಒಂದು ವಿದ್ಯಾರ್ಥಿಗಳ ಪ್ರಶ್ನೆ ಬಗ್ಗೆ ಮಾಹಿತಿನ ಕೊಡೋದರೆ ನಿಮ್ಮ ಆಸಕ್ತಿ ಅನುಸಾರ ವಿದ್ಯಾರ್ಥಿಗಳೇ ಇದನ್ನು ಆಯ್ಕೆ ಮಾಡಿ. ಸೊ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತ ಸೊ ಹೇಗೆ ಆಯ್ಕೆ ಮಾಡೋದು ಇದ್ರ ಬಗ್ಗೆ ಮಾಹಿತಿನ ತಿಳಿಸುವಂಥದ್ದರೆ, ಮೊದಲನೇದಾಗಿ ಕಂಪ್ಲೀಟಾಗಿ ವಿಡಿಯೋ ನೋಡೋಕ್ಕೆ ಹೇಳ್ತಾ ಇರೋವಂಥದ್ದು ನಾನು. ಯಾಕಂದರೆ ವಿದ್ಯಾರ್ಥಿಗಳಿಗೆ ಅರ್ಧಂಬರ್ಧ ನೋಡಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಯಾವುದೂ ಕೂಡ ಅರ್ಥ ಆಗೋದಿಲ್ಲ, ನಿಮಗೆ ಸರಿಯಾಗಿ ಕೂಡ ಇಷ್ಟ ಆಗದೇ ಇರಬಹುದು ಅಂತ ಹೇಳ್ತಾ, ಇದೀಗ ಮೊದಲನೇದಾಗಿ ಯಾವ ಥರ ನಾವು ಆಯ್ಕೆ ಮಾಡೋದು ಅಂತ ಹೇಳಿದ್ರೆ, SSLCಯಲ್ಲಿ ನಿಮಗೆ ಎಕ್ಸಾಂಪಲ್ ಕೊಡ್ತಾರೆ. ಒಂದು SSLCಯಲ್ಲಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯ ನಿಮಗೆ ಇಷ್ಟ ಇತ್ತು ಅಂದ್ಕೊಳ್ಳಿ. ಸಮಾಜ ವಿಜ್ಞಾನದಲ್ಲಿ ನಿಮಗೆ ಇರತಕ್ಕಂಥ ಒಂದು ಪೊಲಿಟಿಕಲ್ ಸೈನ್ಸ್ ಒಂದು ಪಾಠ ಆಗಿರ್ಬೋದು, ಅಥವಾ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಸಮಾಜಶಾಸ್ತ್ರ ಅಥವಾ ರಾಜ್ಯಶಾಸ್ತ್ರ ಅಥವಾ ಭೂಗೋಳಶಾಸ್ತ್ರ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಅಂದರೆ ಭೂಗೋಳ ಆಗಿರ್ಬೋದು, ಈ ಥರ ಒಂದು ಯಾವುದಿದ್ವಲ್ಲ ಅರ್ಥಶಾಸ್ತ್ರ ಅಂತ ಅಂದ್ಬಿಟ್ಟು, ಇತಿಹಾಸ ಅಂದ್ಬಿಟ್ಟು, ಸೊ ಇವೆಲ್ಲ ನಿಮಗೆ ಈಸಿ ಅನಿಸ್ತಿದ್ವು, ಇಷ್ಟ ಆಗ್ತಿದ್ವು, ಅದನ್ನೆಲ್ಲ ಕಲಿಬೇಕು ಅಂತ ಅನಿಸ್ತಿತ್ತು. ಮತ್ತು ಕಲೆಯ ಬಗ್ಗೆ, ಆರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ನಿಮಗೆ, ಅಥವಾ ಜರ್ನಲಿಸಮ್ ಬಗ್ಗೆ, ಅಥವಾ ನಿಮಗೆ ಇನ್ನು ಟೀಚರ್ಸ್ ಆಗಬೇಕು, ಬೇರೆ ಬೇರೆ ಒಂದು ಫೀಲ್ಡ್ಗಳು ಹೋಗಬೇಕು ಅಂದರೆ ಜಾಸ್ತಿ ನಿಮಗೆ ಮಾತುಗಾರಿಕೆ ಆಗಿರ್ಬೋದು, ನಾಲೆಜ್ ಎಷ್ಟಿಗೆ ವಿಷಯನ ತಿಳ್ಕೋಬೇಕು, ಸಮಾಜದ ಬಗ್ಗೆ ನಿಮಗೆ ಆಸಕ್ತಿ ಇದೆ ಅನ್ನೋಂಥ ಪಕ್ಷದಲ್ಲಿ ನೀವು ಆರ್ಟ್ಸ್ಗೆ ಹೋಗಬಹುದಾಗಿರುತ್ತೆ ವಿದ್ಯಾರ್ಥಿಗಳು. ಸಮಾಜಶಾಸ್ತ್ರ ನಿಮಗೆ ಇಷ್ಟ ಇತ್ತು ಅಂದರೆ, ಈಸಿ ಆಗ್ತಿತ್ತು ಅಂದರೆ ವಿದ್ಯಾರ್ಥಿಗಳು ಆರ್ಟ್ಸ್ ಕಡೆಗೆ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರದಲ್ಲಿ ವಿಜ್ಞಾನ ನಿಮಗೆ ಈಸಿ ಆಗ್ತಿತ್ತು ಅಂದ್ಕೊಳ್ಳಿ, ಅಲ್ಲಿರ್ತಕ್ಕಂಥ ಎಲ್ಲ ಒಂದು ಡಯಾಗ್ರಾಮ್ಸ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ನಿಯಮಗಳಾಗಿರ್ಬೋದು, ಇವೆಲ್ಲ ನಿಮಗೆ ಈಸಿ ಆಗ್ತಿತ್ತು, ನಿಮಗೆ ಇಷ್ಟ ಆಗ್ತಿತ್ತು. ಸೈನ್ಸ್ ಫೀಲ್ಡಲ್ಲಿ ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ನೀವು ಸೈನ್ಸ್ಗೆ ತೊಗೊಬೋದಾಗಿರುತ್ತೆ, ಸೈನ್ಸ್ನ ತೊಗೋಬೋದು. ನಂತರದಲ್ಲಿ ಇನ್ನೊಂದು ಫೀಲ್ಡ್ ಇರುತ್ತೆ ಅಲ್ಲಿ ವಿದ್ಯಾರ್ಥಿಗಳಿಗೆ. ಸೊ ಸೈನ್ಸಲ್ಲಿ ಮ್ಯಾಥ್ಸ್ ಕೂಡ ಬರುತ್ತೆ, ಇಲ್ಲಿ ಮ್ಯಾಥಮೆಟಿಕ್ಸ್ ಕೂಡ. ಸೊ ಈಗ ಇನ್ನೊಂದು ಕಾಮರ್ಸ್ ಫೀಲ್ಡ್ ಅಂತ ಬರುತ್ತೆ ಇಲ್ಲಿ. ಸೊ ಕಾಮರ್ಸ್ ಫೀಲ್ಡ್ ಬಗ್ಗೆ ಮಾಹಿತಿಯನ್ನು ತಿಳಿಸಬೇಕು ಅಂದರೆ, ನಿಮಗೆ ಯಾವ್ದಾದ್ರು ಉದ್ಯಮದ ಫೀಲ್ಡಲ್ಲಿ ಅಂದರೆ ಕಂಪನಿಗಳ ಕಡೆಗೆ ಹೋಗೋದಕ್ಕೆ ಆಸಕ್ತಿ ಇದೆ, ಸೊ ಅಥವಾ ಬಿಸ್ನೆಸ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅಥವಾ ಯಾವ್ದಾರ ನೀವು ಫ್ಯೂಚರಲ್ಲಿ ನೀವು ಬಿಸ್ನೆಸ್ ಮ್ಯಾನ್ ಆಗಬೇಕು, ಅಥವಾ ಯಾವ್ದಾರ ಒಂದು ಕಂಪ್ನಿಗಳಲ್ಲಿ ವರ್ಕ್ ಮಾಡಬೇಕು, ಈ ಥರ ಒಂದು ಆಲೋಚನೆಗಳು ನಿಮಗಿದ್ರೆ ಸೊ ಅದ್ರ ಕಡೆ ಹೋಗಬೇಕು ಅಂದರೆ ಕಾಮರ್ಸನ್ನು ಚೂಸ್ ಮಾಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು. ಸೊ ಈಗ ಮೂರೂ ಕೂಡ ಯಾವುದು ಬೆಸ್ಟ್ ಅಥವಾ ಯಾವುದು ವರ್ಸ್ಟ್, ಯಾವುದು ಲೋ ಅಥವಾ ಯಾವುದು ಅಪ್ ಅಂತ ಹೇಳೋಕ್ಕೆ ಆಗೋದಿಲ್ಲ ಇಲ್ಲಿ. ಸೊ ಮೂರಕ್ಕೂ ಕೂಡ ಅದರದ್ದೇ ಆದಂಥ ವ್ಯಾಲ್ಯೂಸ್ ಇರ್ತವೆ. ಸೊ ಅದರದ್ದೇ ಆದಂಥ ಫೀಲ್ಡಲ್ಲಿ ಅದರದ್ದೇ ಆದಂಥ ಅಚೀವ್ ಮಾಡಿದವರು ಕೂಡ ಇರ್ತಾರೆ. ಸೊ ಹಾಗಾಗಿ ಯಾವುದನ್ನು ಕೂಡ ನೀವು ಮಾಡಿದೀನಿ ಅಂದ ತಕ್ಷಣ ಸೊ ಆರ್ಟ್ಸ್ ಅಥವಾ ಕಾಮರ್ಸ್, ಸೈನ್ಸ್, ಸೊ ಸೈನ್ಸ್ ಬೆಸ್ಟು ಅಥವಾ ಆರ್ಟ್ಸ್ ಬೆಸ್ಟು ಅಥವಾ ಕಾಮರ್ಸ್ ಬೆಸ್ಟು, ಯಾವುದನ್ನು ಕೂಡ ಬೆಸ್ಟು ಅಥವಾ ಕಡಿಮೆ ಹೆಚ್ಚು ಅಂತ ಹೇಳಲಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳು. ಯಾಕಂದರೆ ನೀವು ಯಾವುದನ್ನೇ ತೊಗೊಂಡು ಏನೇ ಮಾಡಿದ್ರು ಕೂಡ PUCನ ಫೈನಲ್ ಆಗಿ ಪಾಸ್ ಅಂತ ಆಗಬೇಕಾಗಿರುತ್ತೆ, ಸ್ಕೋರ್ ಅಂತ ನಿಮಗೆ ಬರಲೇಬೇಕಾಗಿರುತ್ತೆ. ಜಸ್ಟ್ ಪಾಸ್ ಅಂತೂ ಮೇಯ್ನಾಗಿ ನೋಡ್ತಾರೆ. ನೀವು ಸೈನ್ಸ್ ತೊಗೊಂಡು ಫೇಲ್ ಆಗಿಬಿಟ್ಟು ಸೊ ಆರ್ಟ್ಸ್ ತೊಗೊಂಡು ರ್ಯಾಂಕ್ ಬಂದ್ರೂ ಅದು ಹೆಚ್ಚು ಕಡಿಮೆ ಅಂತಲೇ ತೊಗೊಳಕ್ಕಾಗುತ್ತೆ. ಯಾಕಂದರೆ ಇವಾಗ ಆರ್ಟ್ಸ್ ತೊಗೊಂಡಿರ್ತಾನೆ ಅವ್ನು ಪಾಸ್ ಆಗಿರ್ತಾನೆ, ಸೈನ್ಸ್ ತೊಗೊಂಡಿರ್ತಾನೆ ಆ ಸ್ಟೂಡೆಂಟ್ ಫೇಲ್ ಆಗಿರ್ತಾನೆ. ಸೊ ಯೂಸೇ ಇಲ್ಲ ಅಲ್ಲಿ. ನೀವು ಯಾವ್ದು ತೊಗೊತೀರ ಅನ್ನೋದು ಮ್ಯಾಟ್ರ್ ಆಗಲ್ಲ, ತೊಗೊಂಡು ಏನು ಮಾಡಿದ್ರಿ ಅನ್ನೋದೇ ಇಲ್ಲಿ ಮ್ಯಾಟ್ರ್ ಆಗುವಂಥದ್ದಾಗಿರುತ್ತೆ. ಯಾಕಂದರೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಆಲ್ ಆರ್ ಈಕ್ವಲ್. ಮತ್ತು ಫ್ಯೂಚರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಆರ್ಟ್ಸಲ್ಲಿ ಕೂಡ ಅಚೀವ್ ಮಾಡಿದವರು ಇದ್ದಾರೆ, ಸೈನ್ಸಲ್ಲಿ ಕೂಡ ಇದ್ದಾರೆ, ಕಾಮರ್ಸಲ್ಲಿ ಕೂಡ ಇದ್ದಾರೆ. ಸೊ ನಿಮಗೆ ಆದ್ಯತೆ ಅನುಸಾರ ಅಂದರೆ ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಅದರ ಪ್ರಕಾರ ವಿದ್ಯಾರ್ಥಿಗಳು ನೀವು ಆರ್ಟ್ಸ್ ತೊಗೊಬೇಕಾ, ಸೈನ್ಸ್ ತೊಗೊಬೇಕಾ, ಕಾಮರ್ಸ್ ತೊಗೋಬೇಕಾ, ಇದನ್ನು ಡಿಸೈಡ್ ಮಾಡಿ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಬಿಟ್ಬಿಟ್ಟು ವಿದ್ಯಾರ್ಥಿಗಳು ಸೊ ಫ್ಯಾಮಿಲಿ ಯಾರು ಹೇಳಿದ್ರು, ಅಥವಾ ನಮ್ಗೆ ಯಾರೋ ಗೊತ್ತಿರೋರು, ಯಾರೋ ಸಿಕ್ಕಿದವರು, ಅಥವಾ ಅವರು ಆರ್ಟ್ಸ್ ಮಾಡಿದ್ದಾರೆ ಅಂತ, ಅಥವಾ ಕಾಮರ್ಸ್ ಮಾಡಿದ್ದಾರೆ ಅಂತ, ಸೈನ್ಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಆ ಥರ ಆಗಬೇಕು, ಸೊ ಅದು ಹಂಗಿರುತ್ತಂತೆ, ಈ ಥರ ಇರುತ್ತಂತೆ, ಯಾರೋ ಇಬ್ಬರನ್ನ ಕೇಳಿಬಿಟ್ಟು ನೀವು ಡಿಸೈಡ್ ಮಾಡೋದಕ್ಕಿಂತ ಆದಷ್ಟು ಸರ್ಚ್ ಮಾಡಿ, ಗೂಗಲ್ಗಳಲ್ಲಿ ಕೂಡ ಆಗಿರ್ಬೋದು, ಯೂಟ್ಯೂಬ್ಗಳಲ್ಲಿ ಕೂಡ ಆಗಿರ್ಬೋದು, ಎಲ್ಲ ಕಡೆ ನಿಮ್ಮ ಒಂದು ಫ್ರೆಂಡ್ಸ್ಗಳಾಗಿರ್ಬೋದು, ಟೀಚರ್ಸನ್ನು ಮೇಯ್ನಾಗಿ ಕೇಳಿ ಯಾವುದು ಯಾವ ಥರ ಇರುತ್ತೆ, ಏನು ಎತ್ತ ನಮ್ಗೆ ಯಾವುದು ಫ್ಯೂಚರಲ್ಲಿ ಹೆಲ್ಪ್ ಆಗ್ಬೋದು, ಅಥವಾ ನಿಮಗೆ ಯಾವುದು ಎಕ್ಸಾಂಪಲ್ ಅದನ್ನು ಥಿಂಕ್ ಮಾಡಿ. ಯಾಕಂದರೆ ಇವಾಗ ಒಬ್ಬ ವಿದ್ಯಾರ್ಥಿಗೆ ಸಮಾಜ ವಿಜ್ಞಾನ ಈಸಿ ಆಗ್ತಿರುತ್ತೆ, ಅವನಿಗೆ ಸೈನ್ಸ್ ಕಷ್ಟ ಆಗ್ತಾನೆ ಇರುತ್ತೆ.
ಸೈನ್ಸಲ್ಲಿ ಕೂಡ ಕಡಿಮೆ ಮಾರ್ಕ್ಸ್ ಕೇಳಿ ತುಂಬ ಬಂದುಬಿಟ್ಟಿರುತ್ತೆ. ಆದರೆ ಅವ್ನಿಗೆ ಕಷ್ಟನೇ ಆಗ್ತಾಯಿದೆ ಅಂದ್ರೂ ಅವ್ನು ಇಲ್ಲ ನಾನು ಸೈನ್ಸ್ ತೊಗೊಬೇಕು, ಯಾರೋ ಹೇಳ್ತಾರೆ ಸೈನ್ಸ್ ತೊಗೊಂಡ್ರೆ ಹಾಗಿರುತ್ತಂತೆ ಹೀಗಿರುತ್ತಂತೆ ಫ್ಯೂಚರ್ ಅಂದ್ಬಿಟ್ಟು ಸೈನ್ಸ್ನ ತೊಗೊಂಡ್ರೆ ವಿದ್ಯಾರ್ಥಿಯು ಸೈನ್ಸಲ್ಲಿ ಫೇಲ್ ಆಗಿ ಕೂತ್ಕೊಂಡಾಗ ಯಾರೂ ಕೂಡ ಬಂದುಬಿಟ್ಟು ನಿಮಗಲ್ಲಿ ಗೈಡ್ ಮಾಡೋದಿಲ್ಲ ವಿದ್ಯಾರ್ಥಿಗಳು. ಮತ್ತು ಫೇಲ್ ಅದನ್ನ ಅಷ್ಟೇ ಕೇಳ್ತಾರೆ ವಿನಃ ಸೊ ನಿಮ್ಗೆ ಯಾವ ಕಾರಣಕ್ಕೆ ಫೇಲ್ ಆದರೆ ಸೈನ್ಸ್ ಕಷ್ಟ ಐತಿ ಅನ್ನೋದು ಮತ್ತೊಂದು ಯಾರೂ ಕೇಳಲ್ಲ. ಆ ಕಾರಣಕ್ಕೆ ಹೇಳ್ತಾರೆ ಅಂತಂದರೆ ಅಂದರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದರಲ್ಲೂ ಕೂಡ ಹೆಚ್ಚು ಕಡಿಮೆ ಅಂತ ನೋಡಿದ್ರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಬೇಸ್ ಮೇಲೆ ನೀವು ತೊಗೊಳ್ಳಿ. ಫ್ಯೂಚರ್ ಬಗ್ಗೆಯೂ ಕೂಡ ಸೊ ಯಾವೊಂದು ಜಾಬ್ ಬೇಸ್ ಮೇಲೆ ಎಲ್ಲದಕ್ಕೂ ಕೂಡ ಅದರದ್ದೇ ಆದಂಥ ಒಂದು ಆದ್ಯತೆಗಳು ಜಾಬ್ಗಳು ಸಿಗುವಂಥದ್ದು ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಜಾಬ್ ಬಗ್ಗೆ ಏನು ಅಂತ ಮುಂದಿನ ವೀಡಿಯೋಸ್ಗಳು ಬೇಕು ಅಂತ ಕೇಳಿದಂಥ ಪಕ್ಷದಲ್ಲಿ ಅದನ್ನು ಕೂಡ ವಿಡಿಯೋ ಮಾಡಿ ಮಾಹಿತಿಯನ್ನು ಕೊಡ್ತೇವೆ. ಇದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.